ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ನೋಡಿದ್ರೆ ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಬೇಜಾರಾಗೇ ಆಗುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಜನ ಪ್ರೋಮೋ ನೋಡಿರ್ತೀರಾ. ಒಂದು ಸಣ್ಣದಾಗಿ ಜಲಕ್ ಹಾಕ್ತೀನಿ ನೋಡಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ನೋಡಿದ್ರಲ್ಲ, ಈ ರೀತಿಯಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಏನೋ ಒಂದು ಗೇಮ್ ಕೊಡಲ್ಲ, ಇಡೀ ಮನೆನೇ ನಾಮಿನೇಟ್ ಮಾಡಿದೀನಿ ಅಂತ ಬಿಟ್ಟು ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಸದ್ಯ ಇವಾಗ ಈ ರೀತಿ ಆಗಿದ ತಕ್ಷಣ ಎಲ್ಲರೂ ತಲೆಯಲ್ಲಿ ಏನೋ ಒಂದು ಕಂಟೆಂಟ್ ನಾವೇ ಹುಡ್ಕೊಂಡು ಮಾಡಬೇಕು ಅಂತ ಇರುತ್ತೆ. ಆದರೆ ರಿಷಾ ಅವರು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದಿದ ತಕ್ಷಣನೇ ಇಲ್ಲಿ ಫಸ್ಟ್ ಟಾರ್ಗೆಟ್ ಇದ್ದಿದ್ದೆ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಬಿಗ್ ಬಾಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ತೋರಿಸ್ತೀನಿ ಅಂತ ಹೇಳಿದ್ರು. ಆದರೆ ಬಂದು ಫುಲ್ ತಣ್ಣಗಾಗೋಗಿದ್ರು. ಈಗ ಒಂದು ಪ್ರೋಮೋದಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ, ಇಲ್ಲಿ ಗಿಲ್ಲಿ ನಟ ಅವರು ಬಕೆಟ್ ಕೇಳ್ತಾರೆ, ಬಕೆಟ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ನೋಡಿ, ಇದರಲ್ಲೂ ಜಗಳದಲ್ಲಿ ಬಕೆಟ್ ವಿಷಯನೇ ಬಂದಿದೆ. ಅದಕ್ಕೆ ಇಲ್ಲಿ ಸುಮ್ಮನೆ ತಮಾಷೆಗೆ ಬಟ್ಟೆ ಎಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ ಬಾತ್ರೂಮ್ ಹತ್ರ. ಇದನ್ನ ನೋಡಿದ ತಕ್ಷಣ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕಂದ್ರೆ ಬಟ್ಟೆ ತಂದು ಅಲ್ಲಿ ಇಟ್ಟಿದ್ದಾರೆ ಅಂತ. ಬಿಡು, ಹೋದ್ರೆ ಹೋಯ್ತು, ಬಟ್ಟೆ ತಗೊಂಡು ವಾಪಸ್ ಅಲ್ಲೇ ಇಟ್ಕೊಳ್ಳೋದಿತ್ತು. ಅವ್ರೇನು ನೀರು ಸುರಿದಿರ್ಲಿಲ್ಲ, ನೀರು ಹಾಕಿರ್ಲಿಲ್ಲ ಬಟ್ಟೆಗೆಲ್ಲ. ಫಸ್ಟಿಗೆ ಇಲ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಈಗ ಬಿಗ್ ಬಾಸ್ ಮನೆಯಿಂದ ಇವರು ಹೋಗೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಆಲ್ಮೋಸ್ಟ್ ಕಳೆದ ಸತಿ ಬಿಗ್ ಬಾಸ್ ಸೀಸನ್ 11 ನಾವು ನೋಡಿದಾಗ ಇಲ್ಲಿ ಭವ್ಯ ಗೌಡ ಅವರು ಹನುಮಂತ್ ಅವ್ರಿಗೆ ಹೊಡೆದಿದ್ರು. ಅವ್ರು ಏನೂ ಕೂಡ ಇಲ್ಲಿ ಮಾಡಿರಲಿಲ್ಲ, ಸುಮ್ಮನೆ ಇಲ್ಲಿ ಇದ್ರು, ನಾರ್ಮಲ್ ಆಗಿ ತಗೊಂಡ್ರು. ಆನಂತರ ಭವ್ಯ ಗೌಡ ಕ್ಷಮೆ ಕೂಡ ಇಲ್ಲಿ ಕೇಳಿದ್ರು. ಈಗ ಇಲ್ಲಿ ಒಂದಲ್ಲ 2-3 ಸತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ದಂಗೆ ಕಾಣಿಸ್ತದೆ. 2 ಸತಿ ಅಂತೂ ಕನ್ಫರ್ಮು. ಯಾಕಂದ್ರೆ ಎಲ್ಲರೂ ಎದುರುಗಡೆನೆ ಇಲ್ಲಿ ಹೀಗೆ ದೂಕಿದ್ದಾರೆ. ಒಂದು ಹುಡುಗಿಯಾಗಿ ಒಂದು ಹುಡುಗನ ಹತ್ರ ಹೋಗಿ ಅದು ಎದೆಗಿನ ಈ ರೀತಿಯಾಗಿ ತಲ್ಲಿದ್ರೆ ಎಷ್ಟು ನೋವಾಗುತ್ತೆ, ಬೇಜಾರಾಗುತ್ತೆ. ನಿಜವಾಗ್ಲೂ ಕೂಡ ಗಿಲ್ಲಿ ಅವರು ತುಂಬಾ ತಾಳ್ಮೆಯಿಂದಾನೆ ಇಲ್ಲಿ ಇದ್ದಾರೆ. ಯಾಕಂದ್ರೆ ಬಟ್ಟೆ ಎಲ್ಲ ಇಲ್ಲಿ ತಗೊಂಬಂದು ಇಟ್ಟಿದ ತಕ್ಷಣನೇ ಎಲ್ಲಾ ಬಟ್ಟೆ ಗಿಲ್ಲಿ ಅವ್ರ ತಂದು ಒದ್ದಿ ಕಾಲಲ್ಲಿ ಒದ್ದಿ ಬಿಸಾಕೋದು ನೋಡ್ರೆ ಎಷ್ಟು ಹೈಟ್ ಎಲ್ಲ ಹೋಗಿದೆ, ಎಷ್ಟು ಕೋಪ ತೋರಿಸಿದ್ದಾರೆ. ಅಶ್ವಿನಿ ಗೌಡ ಅವರು ಬಂದ್ಬಿಟ್ಟು ಹೇಳ್ತಾ ಇದಾರೆ, ಅವನೇನೋ ಮಾಡ್ತಾನೆ ಅಂತ ಅಂದ್ಬಿಟ್ಟು ನೀನು ಕೂಡ ಮಾಡಬೇಡ, ಬಿಟ್ಬಿಡು ಅಂತ ಹೇಳಿದ್ರೆ ಕೇಳೋ ಒಂದು ಇದೇ ಇಲ್ಲ ಅವ್ರಿಗೆ. ಆಲ್ಮೋಸ್ಟ್ ಸಹನೆನೇ ಇಲ್ಲ. ಹೆಣ್ಣಾದೊಳಗೆ ಸಹನೆ ಇರಬೇಕು. ಬಟ್ ಈ ರೀತಿ ಸಣ್ಣ ಪುಟ್ಟ ವಿಚಾರಕ್ಕೆ, ಕೇವಲ ಬಟ್ಟೆ ವಿಚಾರಕ್ಕೆ ಇಡೀ ಕರ್ನಾಟಕ ಈ ಒಂದು ಶೋನ ನೋಡ್ತಿರುತ್ತೆ ಅಂತ ಗೊತ್ತಿದೆ. ಮತ್ತೆ ಲೈವ್ ಅಲ್ಲೂ ಕೂಡ ಬರ್ತಾ ಇರುತ್ತೆ. ಆಲ್ಮೋಸ್ಟ್ ಈ ಒಂದು ಪ್ರೋಮೋ ಬಿಡಲ್ಲ ಅಂತ ಅವ್ರೇನೋ ಅನ್ಕೊಂಡಿದ್ರು ಅನ್ಕೊಳತ್ತೆ. ಇಲ್ಲ ಕಂಟೆಂಟ್ ಏನೋ ಕೊಡೋಣ ಅಂತ ಹೋಗಿ ಎಡವಟ್ ಮಾಡ್ಕೊಂಡಿದ್ದಾರೆ. ಸದ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಕಳೆದ ಬಾರಿಯಲ್ಲಿ ಲಾಯರ್ ಜಗದೀಶ್ ಅವರು ಮತ್ತೆ ರಂಜಿತ್ ಅವರು ಕೂಡ ಇಲ್ಲಿ ಇದೇ ರೀತಿ ಕಿತ್ತಾಡ್ಕೊಂಡು ಬಂದಿದ್ರು. ಅವರು ಹುಡುಗರು ಕಿತ್ತಾಡ್ಕೊಂಡು ಬಂದಿದ್ರು ಬಿಡಿ ಒಂದು ವಿಚಾರಕ್ಕೆ. ಆದ್ರೆ ಇಲ್ಲಿ ರಿಷಾ ಅವರು ಗಿಲ್ಲಿ ನಟ ಅವ್ರ ಮೇಲೆ ಈ ರೀತಿಯಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಯಾರು ಬಿಗ್ ಬಾಸ್ ನಲ್ಲಿರೋ ಸ್ಪರ್ಧಿಗಳೇ ಇಲ್ಲಿ ಹೇಳ್ತಿದ್ದಾರೆ ಬಿಟ್ಬಿಡು ಬೇಡ ಅಂತ ಅಂದ್ಬಿಟ್ಟು. ಆದ್ರೆ ಒಂದ್ಸತಿ ಆಗಿದ ತಕ್ಷಣ ಮ್ಯಾನ್ ಹ್ಯಾಂಡ್ಲಿಂಗು ಸುಮ್ಮನೆ ಇರ್ಬೋದಿತ್ತು. ಆದ್ರೆ ಇಲ್ಲಿ 2ನೇ ಸತಿ ಕೂಡ ಮತ್ತೆ ಟ್ರೈ ಮಾಡಿ ಬೇಕು ಅಂತಾನೆ ಗಿಲ್ಲಿ ಅವ್ರಿಗೆ ಪುಷ್ ಮಾಡೋದು, ತಳ್ಳೋದು, ಹೊಡೆಯೋದು ಎಲ್ಲ ಮಾಡಿದ್ದಾರೆ. ಇದ್ರ ಮಧ್ಯೆ ಬಂದ್ಬಿಟ್ಟು ಟಚ್ ಮಾಡಬೇಡಿ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಬಂದ್ಬಿಟ್ಟು ಬಿಡಿಸ್ತಿದ್ದಾರೆ. ನೋಡಿ, ಬೇರೆ ಯಾರಿಗೂ ಕೂಡ ಅಲ್ಲಿ ಅವ್ರಿಗೆ ಅಶ್ವಿನಿ ಗೌಡ ಅವರು ಬರೀ ಮಾತಲ್ಲಿ ಹೇಳಿದ್ರು ಬಿಟ್ಬಿಡು, ಅವ್ನಿಗೇನೋ ಬುದ್ಧಿ ಇಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ಬಂದು ತಡಿಬೋದಿತ್ತಲ್ವಾ. ತುಂಬಾ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದೀಯ ರಿಷಾ, ಬಂದ್ಬಿಡು ಈ ಕಡೆ ಅಂತ ಅಂದ್ಬಿಟ್ಟು. ಧ್ವನಿ ಎತ್ತೋ ವಿಚಾರದಲ್ಲಿ ಬೇರೆಯವ್ರಿಗೆಲ್ಲ ಬುದ್ಧಿ ಹೇಳೋ ಅಶ್ವಿನಿ ಗೌಡ ಅವರು ಇಲ್ಲಿ ರಿಷಾ ಅವ್ರಿಗೆ ಒಂದು ಮಾತು ಹೇಳ್ಬಿಟ್ಟು ಈಚೆ ಹೋಗ್ಬಿಡ್ತಾರೆ. ಬಟ್ ಪೂರ್ತಿ ಒಂದು ಸಿಚುವೇಶನ್ ನೋಡೋಣ. ಆದ್ರೆ ಇಲ್ಲಿ ರಕ್ಷಿತ್ ಅವರು ಮಧ್ಯೆ ಎಂಟರ್ ಆಗ್ಬಿಟ್ಟು ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಅವ್ರನ್ನ ಹಿಡ್ಕೊಂತಾರೆ. ಗಿಲ್ಲಿ ಅವ್ರ ಹತ್ರ ಬಂದು ನಿಂತಿದ್ದಾರೆ, ಬಿಟ್ಬಿಡಿ, ಅವ್ರನ್ನ ಟಚ್ ಮಾಡಬೇಡಿ ಅಂತ ಅಂದ್ಬಿಟ್ಟು. ಅಂದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದಲ್ವಾ, ಅದಕ್ಕೋಸ್ಕರ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅವ್ರಿಗಿರೋ ಒಂದು ಕಾಮನ್ ಸೆನ್ಸ್ ಮಿಕ್ಕಿರೋ ಕಂಟೆಸ್ಟೆಂಟ್ಗೆ ಇಲ್ಲ. ಬಟ್ ಪ್ರೋಮೋದಲ್ಲಿ ತೋರಿಸಿರೋದು ಅದೇ ರೀತಿ. ಆಮೇಲೆ ಏನಾಗಿದೆ ಅಂತ ಅಂದ್ಬಿಟ್ಟು ಪೂರ್ತಿ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ವೀಕ್ಷಕರೇ, ಪ್ರೋಮೋ ನೋಡಿದಾಗ ಬೇಜಾರಾಗುತ್ತೆ. ಏನಕ್ಕೆ ಅಂತಂದ್ರೆ, ಹುಡುಗಿರು ಈ ರೀತಿಯಾಗಿ ಮಾಡಿದ್ರೆ ಇಷ್ಟು ಸೀಸನ್ಗಳು ನೀವು ನೋಡ್ತಾ ಬಂದಿರ್ಬೋದು. ಆಲ್ಮೋಸ್ಟ್ 12 ಸೀಸನ್ ಏನಾಗಿದೆ, ಇಲ್ಲಿ 10 ಸೀಸನ್ನು ಕೂಡ ಇಲ್ಲಿ ಹುಡುಗರೇ ಗೆದ್ದಿದ್ದಾರೆ. ಹುಡುಗಿರು ಒಂದೇ ಸತಿ ಇಲ್ಲಿ ಗೆದ್ದಿರೋದು ಅದು ಶ್ರುತಿ ಮೇಡಮ್ ಅವರು. ಏನಕ್ಕೆ ಗೆಲ್ಲಲ್ಲ ಅಂತಂದ್ರೆ ಇದೇ ಒಂದು ರೀಸನ್ಗೆ. ಬೇಡದೇ ಇರೋ ಕಂಟೆಂಟ್ ನ ಹುಡುಕಕ್ಕೆ ಹೋಗ್ಬಿಡ್ತಾರೆ. ಸ್ವಲ್ಪ ಇಲ್ಲಿ ಮೈನಸ್ ಆಗ್ಬಿಡುತ್ತೆ. ಮತ್ತೆ ಒಂದೊಂದ್ಸತಿ ಕೆಲವೊಬ್ರು ಕಂಟೆಸ್ಟೆಂಟ್ಗಳು, ಲೇಡಿ ಕಂಟೆಸ್ಟೆಂಟ್ಗಳು ತುಂಬಾ ಚೆನ್ನಾಗಿ ಮಾಡಿದ್ರು ಕೂಡ ಇಲ್ಲಿ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿರಲ್ಲ. ಎಲ್ಲ ಒಂದು ಆಪರ್ಚುನಿಟಿ ಇರಲ್ಲ. ಇವಾಗ ನೋಡಿ, ಸಿಕ್ಕಿರೋ ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದಿತ್ತು, ಯುಟಿಲೈಸ್ ಮಾಡ್ಕೊಳ್ಬೋದಿತ್ತು. ಬಟ್ ಈ ರೀತಿಯಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಅದು ಗಿಲ್ಲಿ ಅವರು ನಿಜವಾಗ್ಲೂ ಕೂಡ ತುಂಬಾ ಸಹನೆ ತಗೊಂಡು ಏನು ಇಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಬಟ್ ಅವರು ಕೂಡ ಏನು ತಳ್ಳೋದು, ದೂಕೋದು ಎಲ್ಲ ಏನು ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ಯಾಕಂದ್ರೆ ಹುಡುಗರಾಗಿ ಒಂದು ಹೆಣ್ಮಗು ಮೇಲೆ ಕೈ ಇಟ್ಟೋದು ಯಾವ ರೀತಿ ಇಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ಈ ಒಂದು ಪ್ರೋಮೋ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. 100% ಇವರು ಬಿಗ್ ಬಾಸ್ ಮನೆಯಿಂದ ಹೋಗೋದಂತೂ ಕನ್ಫರ್ಮ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಆಲ್ರೆಡಿ ಹೋಗಿರ್ಬೋದೇನೋ, ಯಾಕಂದ್ರೆ ನಮಗೆ ಪ್ರೋಮೋ ಬಿಟ್ಟಿದ್ದಾರೆ ಅಂತಂದ್ರೆ ಸ್ವಲ್ಪ ಲೇಟಾಗಿ ಬಿಟ್ಟಿರ್ತಾರೆ. ನೋಡೋಣ ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅಂದ್ಬಿಟ್ಟು ಅಳದಿ ತೂಗಬೇಕು ಅಂತಂದ್ರೆ ಎಪಿಸೋಡ್
ಎಪಿಸೋಡ್ ನೋಡಿ ಯಾವ ಒಂದು ವಿಚಾರಕ್ಕೆ ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಬಟ್ಟೆ ವಿಚಾರಕ್ಕೆ ಈ ರೀತಿ ಮಾಡಿದ್ದಾರೆ, ಬಟ್ ಒದೆಯೋದು ಬಟ್ಟೆಗಳನ್ನ ತುಂಬಾನೇ ಇಲ್ಲಿ ಕಿತ್ತಾಕಿ ಒದ್ದಾಡಿ ಎಲ್ಲ ಮಾಡೋದು ತುಂಬಾನೇ ತಪ್ಪು. ಆದರೆ ರಕ್ಷಿತ್ ಅವರು ಕರೆಕ್ಟಾಗಿ ಇಲ್ಲಿ ಮಾಡಿದ್ದಾರೆ, ಬಂದ್ಬಿಟ್ಟು ಬಿಟ್ಬಿಡಿ ಅಂತಂದ್ಬಿಟ್ಟು ಹೇಳಿದ್ರು. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.